ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಹೊಸ ಪ್ರವಾಸೋದ್ಯಮ ನೀತಿ ಅಡಿಯಲ್ಲಿ ಹೂಡಿಕೆಗೆ ಆಹ್ವಾನ. 7,800 ಕೋಟಿ ಮೊತ್ತದ ಯೋಜನೆಗೆ ರಾಜ್ಯ ಪ್ರವಾಸೋದ್ಯಮ ಸಿದ್ಧ. ಇತಿಹಾಸ ಸೃಷ್ಟಿಸಿರುವ ಕಾಶ್ಮೀರ ಪ್ರವಾಸೋದ್ಯಮ ಪ್ರವಾಸಿಗರ ಸಂಖ್ಯೆ ಏರಿಕೆಗೆ ಒಮರ್ ಅಬ್ದುಲ್ಲಾ ಸಂತಸ. ಐಆರ್ಸಿಟಿಸಿ ಟಿಕೆಟ್ ದರಕ್ಕೆ 20% ರಿಯಾಯಿತಿ ಘೋಷಣೆ. ಮಾರ್ಚ್ 21ರಿಂದ 8 ದಿನಗಳ ಬುದ್ಧಿಸ್ಟ್ ಸರ್ಕ್ಯೂಟ್ ಪ್ರವಾಸ. ದೇಶದ ಪ್ರಧಾನ ಧಾರ್ಮಿಕ ಕ್ಷೇತ್ರವಾಗಲಿದೆ ಪುರಿ ಜಗನ್ನಾಥನ ಸನ್ನಿಧಿ. ಸರ್ಕಾರದ ಹೊಸ ಯೋಜನೆಗೆ 1,000 ಕೋಟಿ ಮೀಸಲು. ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆಯ ಕಾರ್ಯದರ್ಶಿ ಕೆವಿ ತ್ರಿಲೋಕಚಂದ್ರ ಅವರು ಪ್ರವಾಸೋದ್ಯಮ ನೀತಿ 2024-29 ಅಡಿಯಲ್ಲಿ ಹೂಡಿಕೆ ಅವಕಾಶಗಳ ಕುರಿತು ಮಾತನಾಡಿದ್ದಾರೆ. ನಾವು 7,800 ಕೋಟಿಗೂ ಹೆಚ್ಚು ಹೂಡಿಕೆಗಳನ್ನು ಅಪೇಕ್ಷಿಸುತ್ತಿದ್ದೇವೆ. ಇದಕ್ಕಾಗಿ ಹೆಸರಾಂತ ಖಾಸಗಿ ಕಂಪನಿಗಳನ್ನು ಆಹ್ವಾನಿಸಲಿದ್ದೇವೆ. 1.5 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸುವ ಮತ್ತು ಕರ್ನಾಟಕ ಪ್ರವಾಸೋದ್ಯಮವನ್ನ ದೇಶಕ್ಕೆ ಮಾದರಿಯನ್ನಾಗಿ ಮಾಡುವ ಗುರಿಯನ್ನ ಹೊಂದಿದ್ದೇವೆ. ಈ ನೂತನ ಪ್ರವಾಸೋದ್ಯಮ ನೀತಿಯು ಪಿಪಿಪಿ ಯೋಜನೆ, ಸುಸ್ಥಿರತೆ, ಪ್ರವಾಸೋದ್ಯಮ, ಡಿಜಿಟಲ್ ಉಪಕ್ರಮಗಳು ಮತ್ತು ಜಾಗತಿಕ ಪ್ರಚಾರದ ಮೇಲೆ ಕೇಂದ್ರೀಕರಿಸಲಾಗಿದೆ ಎಂದು ಕಾರ್ಯದರ್ಶಿ ಕೆವಿ ತ್ರಿಲೋಕಚಂದ್ರ ತಿಳಿಸಿದ್ದಾರೆ. ಭಾರತ ಪ್ರವಾಸೋದ್ಯಮದ ಪ್ರಮುಖ ಆಕರ್ಷಣೆ ಎಂದರೆ ಅದು ಕಾಶ್ಮೀರ. ಪ್ರತಿ ವರ್ಷ ದೇಶ ವಿದೇಶಗಳಿಂದ ಲಕ್ಷಾಂತರ ಪ್ರವಾಸಿಗರು ಕಾಶ್ಮೀರಕ್ಕೆ ಪ್ರವಾಸ ಕೈಗೊಳ್ಳುತ್ತಾರೆ. ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ ಕಾಣುತ್ತಿರುವ ಬಗ್ಗೆ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅಚ್ಚರಿಯ ಸಂಗತಿಯನ್ನು ತಿಳಿಸಿದ್ದಾರೆ. ಅಧಿಕೃತ ಮಾಹಿತಿಯ ಪ್ರಕಾರ 2023ರಿಂದ 2025ರವರೆಗೆ ಕಾಶ್ಮೀರಕ್ಕೆ ಆಗಮಿಸಿರುವ ಪ್ರವಾಸಿಗರ ಸಂಖ್ಯೆ 7.8 ಕೋಟಿ ಎಂದು ಸಿಎಂ ತಿಳಿಸಿದ್ದಾರೆ. ಇದು ಕಣಿವೆ ನಾಡಿನ ದಾಖಲೆಯೇ ಹೌದು. ಈ ಹಿಂದೆ 2016ರಿಂದ 2018ರವರೆಗೆ 4.7 ಕೋಟಿ ಪ್ರವಾಸಿಗರು ಕಾಶ್ಮೀರಕ್ಕೆ ಆಗಮಿಸುವ ಮೂಲಕ ಕಣಿವೆ ನಾಡು ಇತಿಹಾಸ ರಚಿಸಿತ್ತು. ಇದೀಗ ಕಾಶ್ಮೀರ ತನ್ನ ಹಿಂದಿನ ದಾಖಲೆಯನ್ನ ಮುರಿದು ಹೊಸ ಇತಿಹಾಸ ಬರೆದಿದೆ. ಪಹಲ್ಗಾಮ್ ದುರಂತದ ನಂತರ ಪ್ರವಾಸೋದ್ಯಮ ನೆಲಕಚ್ಚಿತ್ತು. ಆದರೆ ಇದೀಗ ಕಣಿವೆ ಪ್ರವಾಸೋದ್ಯಮದ ಕಡೆಗೆ ಜನರು ಮುಖ ಮಾಡ್ತಾ ಇದ್ದಾರೆ. ಕಾಶ್ಮೀರ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಶ್ರಮಿಸಲು ಸಿದ್ಧವಿದೆ ಎಂದು ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ತಿಳಿಸಿದ್ದಾರೆ. ರೊಮೇರಿಯಾ ಎಲ್ ರೋಸಿಯೋ ಎಂಬುದು ವಿಶ್ವದ ಅತ್ಯಂತ ವಿಶಿಷ್ಟ ಮತ್ತು ದೊಡ್ಡ ಧಾರ್ಮಿಕ ಉತ್ಸವಗಳಲ್ಲಿ ಒಂದಾಗಿದೆ. ಇದು ಕೇವಲ ಒಂದು ಹಬ್ಬವಲ್ಲ, ಇದೊಂದು ಬೃಹತ್ ಪಯಣ. ಪ್ರತಿ ವರ್ಷ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಭಕ್ತರು ಕುದುರೆ ಗಾಡಿಗಳಲ್ಲಿ, ಎತ್ತಿನ ಗಾಡಿಗಳಲ್ಲಿ ಅಥವಾ ಕಾಲ್ನಡಿಗೆಯಲ್ಲಿ ಸಾಗುತ್ತಾ ಅಲ್ಮಾಂಟೆ ಎಂಬಲ್ಲಿರುವ ಎಲ್ ರೋಸಿಯೋ ಗ್ರಾಮಕ್ಕೆ ಬಂದು ತಲುಪುತ್ತಾರೆ. ಈ ಉತ್ಸವದಲ್ಲಿ ಭಾಗವಹಿಸುವ ಪುರುಷರು ಸಾಂಪ್ರದಾಯಿಕ ಸವಾರರ ಉಡುಪುಗಳನ್ನು ಧರಿಸಿದರೆ, ಮಹಿಳೆಯರು ಅತ್ಯಂತ ಸುಂದರವಾದ ಮತ್ತು ವರ್ಣರಂಜಿತವಾದ ಫ್ಲೆಮೆಂಕೋ ಶೈಲಿಯ ಉಡುಪುಗಳನ್ನು ಧರಿಸುತ್ತಾರೆ. ಇದರಿಂದ ಇಡೀ ಮೆರವಣಿಗೆಯ ಹಾದಿ ಕಣ್ಣು ಸೆಳೆಯುವ ದೃಶ್ಯದಂತೆ ಕಾಣುತ್ತದೆ. ಭಕ್ತರು ಕಾಡುಮೀಡುಗಳ ದಾರಿಯಲ್ಲಿ ಸಾಗುವಾಗ ರಸ್ತೆಯುದ್ದಕ್ಕೂ ಹಾಡು, ನೃತ್ಯ ಮತ್ತು ಸ್ಥಳೀಯ ವೈನ್ ಸೇವನೆಯೊಂದಿಗೆ ಸಂಭ್ರಮಿಸುತ್ತಾರೆ. ರಾತ್ರಿಯ ಸಮಯದಲ್ಲಿ ಕ್ಯಾಂಪ್ ಫೈರ್ ಹಾಕಿ ನೃತ್ಯ ಮಾಡುವ ದೃಶ್ಯವು ಈ ಉತ್ಸವದ ವಿಶೇಷ. ಹಾಗಾದ್ರೆ ಈ ಉತ್ಸವ ಯಾವ ದೇಶದಲ್ಲಿ ನಡೆಯುತ್ತದೆ? ಐಆರ್ಸಿಟಿಸಿ ಬುದ್ಧಿಸ್ಟ್ ಸರ್ಕ್ಯೂಟ್ ಪ್ರವಾಸಿ ರೈಲಿನ ಟಿಕೆಟ್ಗಳಿಗೆ 20% ರಿಯಾಯಿತಿಯನ್ನು ಘೋಷಿಸಿದೆ. ಬುದ್ಧಿಸ್ಟ್ ಸರ್ಕ್ಯೂಟ್ ಟೂರಿಸಂ ಪ್ರಚಾರದ ಭಾಗವಾಗಿ ಈ ರಿಯಾಯಿತಿ ಘೋಷಿಸಲಾಗಿದೆ ಎಂದು ರೈಲ್ವೆ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ರೈಲು ಅತ್ಯಂತ ಮೆಚ್ಚುಗೆ ಪಡೆದ ಪ್ರವಾಸೋದ್ಯಮ ರೈಲುಗಳಲ್ಲಿ ಒಂದಾಗಿದೆ ಮತ್ತು ಭಾರತದಾದ್ಯಂತ ಬುದ್ಧನಿಗೆ ಸಂಬಂಧಿಸಿದ ಪ್ರಮುಖ ತಾಣಗಳ ಸಂಪರ್ಕ ಕೊಂಡಿಯಾಗಿದೆ. ಮಾರ್ಚ್ 21ರಿಂದ 8 ದಿನಗಳ ಪ್ರವಾಸದ ಯೋಜನೆ ಇದಾಗಿದ್ದು, ದೆಹಲಿಯ ಸಫ್ದರ್ಜಂಗ್ ರೈಲು ನಿಲ್ದಾಣದಿಂದ ಯಾತ್ರೆ ಪ್ರಾರಂಭವಾಗಲಿದೆ. ಬೋಧಗಯಾ, ನಳಂದ ಮತ್ತು ರಾಜಗೀರ್, ವಾರಾಣಸಿ, ಲುಂಬಿನಿ, ಕುಶಿನಗರ ಮತ್ತು ಶ್ರಾವಸ್ತಿ ಮುಂತಾದ ಸ್ಥಳಗಳನ್ನು ಈ ಪ್ರವಾಸ ಒಳಗೊಂಡಿದೆ. ಬುದ್ಧಿಸ್ಟ್ ಸರ್ಕ್ಯೂಟ್ ಪ್ರವಾಸಿ ರೈಲು ಅತಿ ಹೆಚ್ಚು ಆಕ್ಯುಪೆನ್ಸಿಯನ್ನು ಹೊಂದಿದ್ದು, ಐಆರ್ಸಿಟಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಬುಕಿಂಗ್ಗಳನ್ನು ಅಪೇಕ್ಷಿಸುತ್ತಾ ಇದೆ. ಪುರಿ
ಪುರಿ ಜಗನ್ನಾಥನ ಸನ್ನಿಧಾನವನ್ನ ದೇಶದ ಪ್ರಧಾನ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕ್ಷೇತ್ರವನ್ನಾಗಿ ಪರಿವರ್ತಿಸಲು ಒಡಿಶಾ ಸರ್ಕಾರ ಸಿದ್ಧವಾಗಿದೆ. 2026-27ನೇ ಸಾಲಿನ ಬಜೆಟ್ನಲ್ಲಿ ಈ ಯೋಜನೆಗೆ ಮುನ್ನುಡಿ ಬರೆಯಲಾಗಿದೆ. ಈ ಬಾರಿಯ ಒಡಿಶಾ ಬಜೆಟ್ನಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಒತ್ತು ನೀಡಲಾಗಿದ್ದು, ಪವಿತ್ರ ಕ್ಷೇತ್ರ ಪುರಿಯ ಹೊಸ ಯೋಜನೆಗೆ 1,000 ಕೋಟಿ ರೂಪಾಯಿಯನ್ನ ಮೀಸಲಿಡಲಾಗಿದೆ ಎಂದು ತಿಳಿದುಬಂದಿದೆ. ಈ ಕುರಿತು ಮಾತನಾಡಿದ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಝಿ, ಜಗನ್ನಾಥನ ಆಶೀರ್ವಾದದಿಂದ ಒಡಿಶಾ ರಾಜ್ಯ ಉತ್ತಮ ಏಳಿಗೆ ಕಾಣ್ತಾ ಇದೆ. ಪುರಿಯನ್ನ ದೇಶದ ಪ್ರಧಾನ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕ್ಷೇತ್ರವನ್ನಾಗಿ ಪರಿವರ್ತಿಸಲು ನಮ್ಮ ಸರ್ಕಾರ ಯೋಜನೆಗಳನ್ನು ಸಿದ್ಧಪಡಿಸಿದೆ. ಪುರಿಯಲ್ಲಿ ಜಗನ್ನಾಥ ಇಂಟರ್ಪ್ರಿಟೇಷನ್ ಸೆಂಟರ್ ಸ್ಥಾಪಿಸಲು ಸಿದ್ಧತೆಗಳು ನಡೆಯುತ್ತಿವೆ. ಇದರೊಂದಿಗೆ ಗುಂಡಿಚ ದೇವಾಲಯ, ಇಮರ್ ಮಠ, ಪ್ರಮೋದ ಉದ್ಯಾನವನ ಮತ್ತು ರಘುನಂದನ ಗ್ರಂಥಾಲಯ ಮುಂತಾದ ಸ್ಥಳಗಳ ಅಭಿವೃದ್ಧಿಯನ್ನು ಕೂಡ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಈಗ ಕ್ವಿಸ್ ಟೈಮ್. ಇಂದಿನ ಪ್ರಶ್ನೆ, ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ ಧಾರವಾಡದ ಸಮೀಪ ಎಲ್ಲಿದೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.